ಹಾಯ್ ಎಲ್ಲರಿಗೂ ನಮಸ್ಕಾರ. ಪದ್ಮಾ ಸಿಂಪ್ಲಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಸೋಯಾ 65. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲಿ ಮಾಡಿದ್ರೆ ಪದೇ ಪದೇ ನಾವು ಮಾಡಬೇಕು ಅನಿಸುತ್ತೆ, ಮಾಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳು, ಫ್ಯಾಮಿಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟಪಡೋಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಫೈನಲಾಗಿ ಈ ರೀತಿ ಬಂದಿದ್ದೆ, ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂತ ನೀವು ಟ್ರೈ ಮಾಡಿ ನೋಡಿ, ತಿಂದುಬಿಟ್ಟು ಕಾಮೆಂಟ್ ಮಾಡಿ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ನಾನು ಆಲ್ರೆಡಿ 1 ಗ್ಲಾಸಷ್ಟು ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ. ಅದಕ್ಕೆ ಸೋಯಾಬೀನನ್ನು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದು 10 ನಿಮಿಷ ನೆಂದಮೇಲೆ ಈ ರೀತಿ ದಪ್ಪ ಬಂದಿದೆ, ಚೆನ್ನಾಗಿ ನೆಂದ್ಕೊಂಡಿದ್ದೆ. ಅದನ್ನೆಲ್ಲ ನಾನು ಹಿಂಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ನೀರನ್ನೆಲ್ಲ ಚೆಲ್ಲಬೇಡಿ, ಹಾಗೆ ಇಡಿ. ನೋಡಿ, ಈ ಸೋಯಾಬೀನಿಗೆ ನಾನು ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಪುದೀನನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಫುಲ್ಲು ನೈಸ್ ಏನು ಬೇಡ, ಸ್ವಲ್ಪ ತರಿಯಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾನು. ಈ ಸೋಯಾಬೀನನ್ನು ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೆನಲ್ಲ, ಅದಕ್ಕೆ ಈ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರೇ ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಇದು ನಾನು ಮನೆಯಲ್ಲಿ 4 ಜನ ಇರೋದು, ನಮ್ಮ 4 ಜನಕ್ಕೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ನೋಡಿಕೊಂಡು ನೀವು ಸೋಯಾಬೀನನ್ನು ನೆನೆಸಿ ಇಟ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಈಗ 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡೆ, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡೆ, 1 ಟೇಬಲ್ ಸ್ಪೂನು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ನೋಡಿ, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಬೇಕಿದ್ರೆ ಟೈಮ್ ಇದ್ದರೆ ನೀವು 1/4 ಗಂಟೆ ಬಿಡಿ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಅಂದರೆ, ನನಗಿಲ್ಲಿ ಟೈಮ್ ಇರಲಿಲ್ಲ, ನಾನು ಹಾಗಾಗಿ ತಕ್ಷಣ ಮಾಡಿದೆ. ಉಪ್ಪು ಖಾರ ಎಲ್ಲ ಏನು ಕರೆಕ್ಟಾಗಿ ಇತ್ತು, ಚೆನ್ನಾಗಿತ್ತು. ಯಾರ್ಯಾರು ಮನೆಗೆ ನೆಂಟರು ಯಾರ್ಯಾರು ಬಂದಾಗ ಈಸಿಯಾಗಿ ಬೇಗನೆ ಮಾಡೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟು ಚೆನ್ನಾಗೂ ಇರುತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಬಾಣಲಿಗೆ. ಈಗ ನಾನು ಸೋಯಾಬೀನನ್ನು ಮಿಕ್ಸ್ ಮಾಡಿಟ್ಟಿದ್ದನ್ನೆಲ್ಲ ಒಂದೊಂದೇ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಜೊತೆಯಲ್ಲೇ ಹಾಕೋದ್ರೆ ಎಲ್ಲ ಅಂಟ್ಕೊಬಿಡುತ್ತೆ, ಹಾಗಾಗಿ ಒಂದೊಂದನ್ನೇ ಸಪ್ರೇಟಾಗಿ ಹಾಕೋಬೇಕಾಗತ್ತೆ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲ ಹಾಕ್ಕೊಳ್ಳೋದು. 10 ನಿಮಿಷದೊಳಗೇ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನೋಡ್ತಾ ಇದ್ದೀನಿ ನಾನು, ತಿರುಗಿಸಿ ಹಾಕ್ಬೋದಾ ಅಂತ. ಇದು ಆಗಲ್ಲ, ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ, ತಕ್ಷಣ ತಿರುಗ್ಸೋಕ್ಕಾಗಲ್ಲ. ಯಾಕಂದರೆ ಮಸಾಲೆ ಎಲ್ಲ ಅಂಟ್ಕೊಬಿಡುತ್ತೆ, ಬಾಣಲಿಯಲ್ಲಿ ಬಿಟ್ಕೊಬಿಡುತ್ತೆ ಎಣ್ಣೆಯಲ್ಲಿ. ಹಾಗಾಗಿ ನೋಡಿ, ಇದು ಅದಾಗೆ ಹಿಂಗೆ ಸೌಟು ಆಡಿಸ್ತಾ ಇದ್ದರೆ ಎದ್ದೊಳ್ತಾ ಇದೆ ಅಲ್ವಾ. ಈ ರೀತಿ ಬರೋವರೆಗೂ ನಾವು ಮಧ್ಯದಲ್ಲಿ ಸೌಟೆಲ್ಲ ಹಾಕಬಾರ್ದು. ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ನಾವು ತಿರುಗಿಸಿ 2 ಕಡೆನೂ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಅದಕ್ಕೆ ನಾನು ಉದ್ದಕ್ಕೆ ಹೆಚ್ಚಿಟ್ಕೊಳ್ತಾ ಇರೋವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆಯೊಳಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಫ್ರೈ ಆಗಬೇಕು. ನೀವು ಒಂದ್ಸಲಿ ಈ ರೀತಿ ಮಾಡಿ ತಿಂದರೆ ನಿಜವಾಗ್ಲೂ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ. ಅಷ್ಟೇ ಈಸಿಯಾದ ರೆಸಿಪಿ ಅಂತ ಕೂಡ ಹೇಳ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದನ್ನು ತಿಂದರೆ ನೀವು ಕಬಾಬು ಅದರನ್ನೇ ಅದೇ ಥರನೇ ಫ್ಲೇವರ್ ಇರುತ್ತೆ, ಅದೇ ಥರ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ನಿಮಗೆ. ನೋಡಿ, ಈಗ ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಈಸಿಯಾಗಿ ಸಿಂಪಲಾಗೆ ಮಾಡ್ಬೋದು. ಯಾರ್ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಬಾಯ್, ಎಲ್ಲರಿಗೂ ನಮಸ್ಕಾರ.